ಮಾಡ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಮೊಹಮ್ಮದ್ ನಿಜಾಮುದ್ದೀನ್ ಅಂತ ಹೇಳಿ. ನಾನು ವೃತ್ತಿಯಿಂದ ಪ್ರಾಚಾರ್ಯರಾಗಿ ನಿವೃತ್ತಿಯನ್ನು ಹೊಂದಿದ್ದೇನೆ. ಈಗ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜಮಾತೆ ಇಸ್ಲಾಮಿ ಹಿಂದ್ನ ಸದಸ್ಯನಾಗಿಯೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಜೊತೆಯಲ್ಲಿರ್ತಕ್ಕಂಥವರು ಜನಾಬ್ ಮೊಹಮ್ಮದ್ ಆಸಿಫ್ ಉದ್ದೀನ್. ಇವರು ಜಮಾತೆ ಇಸ್ಲಾಮಿ ಹಿಂದ ಕರ್ನಾಟಕ ರಾಜ್ಯದ ಸಲಹಾ ಮಂಡಳಿಯ ಸದಸ್ಯರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜಮಾತ್ ಇಸ್ಲಾಮಿ ಹಿಂದ ಒಂದು ಮಾಧ್ಯಮ ಉಸ್ತುವಾರಿಯಾಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಬಾಂಧವರಿಗೆ ಶುಭಾಶಯಗಳು. ಈ ಹೊಸ ವರ್ಷ ನಮಗೆಲ್ಲ ಶಾಂತಿ, ಸಮೃದ್ಧಿ, ಆ ಪ್ರಭುವಿನ ದಾಸನಾಗಿ ಜೀವನ ಸಾಗಿಸ್ತಾ ಸತ್ಕರ್ಮಗಳನ್ನ ಮಾಡ್ತಾ ನಾವೆಲ್ಲ ಜೀವನ ಸಾಗಿಸುವಂಥವರು ಆಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇದೆ. ತಾವೆಲ್ಲರೂ ನಮ್ಮ ಒಂದು ಬಯಸ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಜಮಾತೆ ಇಸ್ಲಾಮಿ ಹಿಂದ್ ಇದು ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸಾಮಾಜಿಕ ಹಾಗೂ ಧಾರ್ಮಿಕ ಸಂಘಟನೆ. ರಾಷ್ಟ್ರ ಮಟ್ಟದಲ್ಲಿ ಇದರ ಅಧ್ಯಕ್ಷರು ಇಂಜಿನಿಯರ್ ಸೈಯದ್ ಸಾದುಲ್ಲಾ ಹುಸೇನ್ ಇದರ ಅಧ್ಯಕ್ಷರಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದರ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಲ್ಗಾವಿ. ಇಲ್ಲಿ ಬೀದರ್ನಲ್ಲಿ ಜನಾಬ್ ಮೊಹಮ್ಮದ್ ಮೊಜಮ್ ಅವರು ಈ ಒಂದು ಬೀದರ್ ಯೂನಿಟಿದ ಘಟಕದ ಅಧ್ಯಕ್ಷರಾಗಿದ್ದಾರೆ. ನಾವು ಮುಖ್ಯವಾಗಿ ಕೆಲಸವನ್ನ ಮಾಡುವಂತಹದ್ದು ಎಲ್ಲ ಜನರಿಗೋಸ್ಕರ ನಮ್ಮ ಒಂದು ಕೆಲಸ ಇದೆ. ಕೇವಲ ಒಂದು ಸಮುದಾಯವಾದಂತಹ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ನಮ್ಮ ಚಟುವಟಿಕೆಗಳು ಇಲ್ಲ. ಈ ಭೂಮಿಯ ಮೇಲೆ ಇರ್ತಕ್ಕಂಥ ನಮ್ಮ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂದೇಶ ಇದೆ. ಅದರಲ್ಲಿ ಮುಸ್ಲಿಂ ಸಮುದಾಯ ಇದೆ ಹಾಗೂ ಎಲ್ಲರೂ ಕೂಡ ಅದರಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮ ಆಕ್ಟಿವಿಟೀಸ್ಗಳನ್ನು ನೀವು ನೋಡಿದರೆ ನೀವು ಅಂದಾಜಿಸ್ಬೋದು ನಾವು ಮಾಡ್ತಕ್ಕಂಥ ಒಂದು ಕೆಲಸದ ಉದ್ದೇಶ ಏನು, ಅದರ ಒಂದು ಸ್ಟ್ರಾಟಜಿ ಎಂಥದ್ದು ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಿ. ಮೊದಲನೇದಾಗಿ ನಾವು ಮುಸ್ಲಿಂ ಸಮುದಾಯದಲ್ಲಿ ಒಂದು ಅವೇರ್ನೆಸ್ ಅನ್ನು ತರಲಿಕ್ಕೆ ಅವರಲ್ಲಿ ಒಂದು ಅವೇರ್ನೆಸ್ ತರುವಂತಹ ಕಾರ್ಯಕ್ರಮಗಳನ್ನು ನಾವು ಮಸೀದಿಗಳಲ್ಲಿ ಹಾಗೂ ಸಾರ್ವಜನಿಕ ಒಂದು ಇಷ್ಟವಾಗಳಲ್ಲಿ ಪ್ರೋಗ್ರಾಮ್ಸ್ಗಳನ್ನು ಮಾಡುತ್ತಾ ನಾವು ಅವರಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಧಾರ್ಮಿಕ ವಿಷಯ ಹಾಗೂ ಒಂದು ನಮ್ಮ ನೈತಿಕ ಜೀವನದ ಬಗ್ಗೆ ಧಾರ್ಮಿಕ ಜೀವನ ಇರಬೇಕಾದ್ರೆ ಜೀವನದಲ್ಲಿ ಧರ್ಮವು ಕೂಡ ಮುಖ್ಯವಾದಂಥದ್ದು. ನಾವು ತಿಳ್ಕೊಳ್ಳುವಂಥದ್ದು ಏನು ಅಂತಂದರೆ, ನಾವು ಆ ಪ್ರಭುವಿನ ನಾವೆಲ್ಲ ದಾಸರು, ನಿಜವಾದಂಥ ದಾಸರಾಗಿ ನಾವು ಜೀವನ ಸಾಗಿಸಬೇಕು. ಯಾವುದೇ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಏನಂತಂದ್ರೆ ದೇವರು ಸೃಷ್ಟಿ ಮಾಡಿದ್ದಾನೆ, ಒಂದು ಜೀವನ ಪದ್ಧತಿಯನ್ನು ಕೊಟ್ಟಿದ್ದಾನೆ. ಅವನ ಜೀವನದಲ್ಲಿ ಆ ದೇವರ ಮೇಲೆ ವಿಶ್ವಾಸ, ಸತ್ಕರ್ಮಗಳು ಅವನು ಮಾಡುವಂಥವನಾಗಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿ, ಒಳ್ಳೆಯ ಮತ್ತು ವೈಯಕ್ತಿಕ ಜೀವನ ಇರ್ಬೋದು ಅಥವಾ ಅದು ಏನಂತಂದ್ರೆ ಸಾಮೂಹಿಕ ಜೀವನ ಇರ್ಬೋದು, ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಅನ್ನುವಂಥ ನಮ್ಮ ಒಂದು ವಿಶ್ವಾಸ ಇದೆ. ಹೀಗಾಗಿ ನಾವು ಆ ನಿಟ್ಟಿನಲ್ಲಿ ಏನಂತಂದ್ರೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಒಬ್ಬ ಮುಸ್ಲಿಮ ನಿಜವಾದಂತಹ ಮುಸ್ಲಿಮನಾಗಿ ಅವನ ಜೀವನ ಸಾಗಿಸಬೇಕು. ಮುಸ್ಲಿಮ ಅಂತಂದ್ರೆ ಏನಂತಂದ್ರೆ ಒನ್ ಹೂ ಸಬ್ಮಿಟ್ಸ್ ಟು ದ ವಿಲ್ ಆಫ್ ಗಾಡ್. ದೇವನಿಗೆ ವಿಧೇಯಕನಾಗಿ ಸ್ಥಿರವಾಗಿ ಜೀವನ ಸಾಗಿಸುವಂತಹದ್ದು ಮುಸ್ಲಿಂ. ನಾವು ಸಮಾಜದಲ್ಲಿ ನೋಡ್ತೀವಿ, ಆ ರೀತಿ ಮುಸ್ಲಿಮರು ಇಲ್ಲ. ಅದಕ್ಕೆ ಅವರು ನಿಜವಾದಂಥ ಅರ್ಥದಲ್ಲಿ ಮುಸ್ಲಿಮರಾಗಿ ಜೀವನ ಸಾಗಿಸಬೇಕು ಅನ್ನುವಂಥ ಬಗ್ಗೆ ನಮಗೇನಂತ ನಾವು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ದೀವಿ. ಎರಡನೇದಾಗಿ ನಮ್ಮ ಒಂದು ಕಾರ್ಯಕ್ರಮ ಏನಂತಂದ್ರೆ ಎಲ್ಲರಿಗೂ ಕೂಡ ಇದೆ. ಯಾಕಂತಂದ್ರೆ ನಾವೆಲ್ಲ ನಮ್ಮ ಒಂದು ಸಂದೇಶ ಏನು ಅಂತಂದ್ರೆ ನಮ್ಮ ಪ್ರಭು ಒಬ್ಬನೇ, ಯಾವುದೇ ಜಾತಿ ಧರ್ಮ ಅನ್ನುವಂಥದ್ದಿಲ್ಲ. ನಮ್ದು ಒಂದೇ ಧರ್ಮ, ಅದು ಒಂದೇ ಪ್ರಭುವಿನ ಏನಂತ ಒಂದು ಸಂದೇಶ. ನಾವೆಲ್ಲ ಪ್ರಭುವಿನ ಮಕ್ಕಳು, ಅವನ ಸೃಷ್ಟಿಗಳು ಮತ್ತು ಈ ಇಡೀ ಮಾನವತೆಯಂತ ಒಂದು ಕುಟುಂಬ. ನಮ್ಮ ಒಂದು ಆರಂಭ ಎಲ್ಲಿಂದ ಆಯಿತು ಅಂತಂದ್ರೆ ಆದಮ ಮತ್ತು ಹವ್ವಾನಿಂದ ನಮ್ಮ ಆರಂಭ ಆಯಿತು. ನಮ್ಮ ದಂಪತಿಗಳು ಪೂರ್ವಜರು ಅವರು
ಅವರು ನಾವೆಲ್ಲ ಏನಂತ ಮಕ್ಕಳು. ನಮ್ಮ ಬಣ್ಣ ಬೇರೆ ಇರ್ಬೋದು, ನಮ್ಮ ಭಾಷೆ ಬೇರೆ ಇರ್ಬೋದು, ನಮ್ಮದೇನಂತಂದ್ರೆ ಪ್ರಾದೇಶಿಕತೆ ಒಂದು ವ್ಯತ್ಯಾಸ ಇರ್ಬೋದು, ನಮ್ಮ ಮನೆತನ ಬೇರೆ ಇರ್ಬೋದು. ಯಾವುದೇ ವ್ಯತ್ಯಾಸ ಇದ್ರೂ ಕೂಡ ಏನಂತಂದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬನ ಮನುಷ್ಯನ ಸಂಬಂಧ ಏನಂತಂದ್ರೆ ಅವನು ಆ ಒಂದು ದಂಪತಿಗಳ ಮಕ್ಕಳು ಅನ್ನುವಂಥ ಒಂದು ನಮ್ಮ ಸಂದೇಶ. ಹೀಗಾಗಿ ಸಮಾಜದಲ್ಲಿರ್ತಕ್ಕ ಎಲ್ಲರಿಗೂ ಕೂಡ ನಮ್ಮ ಸಂದೇಶ ಏನಂತಂದ್ರೆ ಆ ನಿಜವಾದಂತಹ ಪ್ರಭುವಿನ ದಾಸನಾಗಿ ನಾವು ಜೀವನವನ್ನು ಸಾಗಿಸಬೇಕು. ಯಾಕಂದ್ರೆ ನಾವು ಎಲ್ಲರೂ ಕೂಡ ಇಂಥ ಸಹೋದರಿಯರಾಗಿ ಜೀವನ ಸಾಗಿಸಬೇಕು. ಇದಕ್ಕೋಸ್ಕರ ನಾವೇನಂತಂದ್ರ ಹಲವಾರು ಪುಸ್ತಕಗಳನ್ನು ಇವತ್ತು ಶಾಂತಿ ಪ್ರಕಾಶನ ಮಂಗಳೂರಿನಿಂದ ಬಹಳಷ್ಟು ಪುಸ್ತಕಗಳು ಏನಂತ ಪ್ರಿಂಟ್ ಆಗಿದೆ. 300 ಟೈಟಲ್ಸ್ ಏನಂತ ಬುಕ್ಸ್ಗಳು, ಕುರಾನ್ ಇರ್ಬೋದು, ಅದು ಹದೀಸ್ ಇರ್ಬೋದು, ಪ್ರವಾದಿ ವಚನಗಳಿರ್ಬೋದು, ಅಥವಾ ಅವ್ರ ಜೀವನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಇಸ್ಲಾಮಿ ಏನಂತ ಕಾನೂನಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಆ 300 ಪುಸ್ತಕಗಳನ್ನ ಅದು ಕನ್ನಡದಲ್ಲಿ ಪ್ರಿಂಟ್ ಮಾಡಿ ಅಂತ ಕನ್ನಡಿಗರಿಗೆ ಒದಗಿಸ್ತಾ ಇದೆ. ಇದರಿಂದ ಮುಖ್ಯವಾದ ಉದ್ದೇಶ ಏನಂತಂದ್ರೆ ನಾವು ಇಸ್ಲಾಮಿನ ಸರಿಯಾದಂತ ಪರಿಚಯವನ್ನ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಯಾವುದೇ ತಪ್ಪು ಕಲ್ಪನೆಗಳು ಇರಬಾರ್ದು. ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ನಾವು ದೂರ ಆಗಬೇಕು. ಮೊದಲಿಗಿಂತ ನಿಜವಾದಂತ ಇಸ್ಲಾಮಿನ ಸರಿಯಾದಂತ ಒಂದು ಪರಿಚಯ ಅವರಿಗೆ ಆಗಬೇಕು ಮತ್ತು ಸಹಬಾಳ್ವೆ ನಮ್ಮಲ್ಲಿ ಇರಬೇಕು. ಅದಕ್ಕೋಸ್ಕರ ನಾವು ಸಹಬಾಳ್ವೆಗೋಸ್ಕರ ಸದ್ಭಾವನಾ ಮಂಚ ಅನ್ನುವಂತ ಒಂದು ಆ ಮಂಚನ್ನು ನಾವಿಲ್ಲಿ ಪ್ರಾರಂಭಿಸಿದ್ದೇವೆ. ಅದರ ಒಂದು ಚೇರ್ಮನ್ ಏನಂತಂದ್ರೆ ನಮ್ಮ ಗುರುನಾಥ್ ಗಡ್ಡೆ ಅವರು ಇದ್ದಾರೆ. ಎಲ್ಲ ಧರ್ಮದವರಿಗೆ ಕರೆಸಿ ನಾವು ಈದ್ ಮಿಲನ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರವಾದಿ ವಚನರ ಒಂದು ಕಾರ್ಯಕ್ರಮ, ಜೀವನ ಚರಿತ್ರೆಯ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಅದಲ್ಲದೆ ಹಲವಾರು ಏನಂತಂದ್ರೆ ಬೇರೆ ಕಾರ್ಯಕ್ರಮಗಳು, ವುಮೆನ್ಸ್ ಡೇ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಡೇ ಆಗಿರ್ಬೋದು, ಇಂಥ ಸಂದರ್ಭಗಳಲ್ಲಿ ಎಲ್ಲರಿಗೂ ಕೂಡ ಕರೆಸಿ ನಾವು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ತಾ ಇದ್ದೇವೆ. ಮತ್ತೇನಂತಂದ್ರ ಮಹಿಳೆಯರ ಡಿಗ್ನಿಟಿ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇಡೀ ರಾಷ್ಟ್ರ ಮಟ್ಟದ ಒಂದು ಕ್ಯಾಂಪೇನ್ ಆಯ್ತು. ಅಂದ್ರೆ ಮಹಿಳೆ ತನ್ನ ಒಂದು ಡಿಗ್ನಿಟಿ ಏನಂತಂದ್ರೆ ಅದು ಅವಳ ಒಂದು ಮರ್ಯಾದೆಯಲ್ಲಿ ಅಡಗಿದೆ. ಮರ್ಯಾದಷ್ಟೇ ಆಗಿ ಅವರ ಜೀವನ ಸಾಗಿಸಿದ್ದೆ ಆದ್ರೆ ಅದು ನಿಜವಾದಂತಹ ಅವಳ ಜೀವನ, ಅದು ಅವಳನ್ನ ಪ್ರೊಟೆಕ್ಷನ್ ಮಾಡ್ತದೆ. ಬೇರೆ ಯಾವುದು ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವು ಆ ಒಂದು ಕ್ಯಾಂಪೇನ್ ನಲ್ಲಿ ಒಂದು ಜನರಿಗೆ ತಿಳಿಸ್ತೇವೆ. ಅದೇ ರೀತಿಯಾಗಿ ನಾವೇನಂತಂದ್ರ ಇಲ್ಲಿ ಸೋಷಿಯಲ್ ಸರ್ವಿಸ್ ನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು 100 ಏನಂತ ಮಹಿಳೆಯರಿಗೆ ಅವರಿಗೆ ತಿಂಗಳಿಗೆ 500 ರೂಪಾಯಿ ನಾವು ಪೆನ್ಷನ್ ಅನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಆಮೇಲೆ ಕೌನ್ಸಿಲಿಂಗ್ ಸೆಂಟರ್ ಕೂಡ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಇವೆಲ್ಲ ಸಣ್ಣ ಮಟ್ಟದಲ್ಲಿ ಇನ್ನೂ ಜನರೇನಂತಂದ್ರ ಇವುಗಳ ಲಾಭ ಜಾಸ್ತಿ ಪಡೆದುಕೊಳ್ತಾ ಇಲ್ಲ. ಕೌಟುಂಬಿಕ ಕಲಹಗಳಿರ್ಬೋದು ಅಥವಾ ಯಾವುದೇ ಜಗಳ ಇರ್ಬೋದು, ಅವುಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಏನಂತಂದ್ರೆ ಕೌನ್ಸಿಲಿಂಗ್ ಸೆಂಟರ್ಸ್ ಅನ್ನು ಕೂಡ ನಾವು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಎಜುಕೇಶನ್ ದಲ್ಲಿ ಕೂಡ ಏನಂತಂದ್ರೆ ನಾವು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್, ಅಂದ್ರೆ ಮಕ್ಕಳಿಗೆ ಇವತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಸರಿಯಾದಂತ ಒಂದು ಏನಂತಂದ್ರ ಇಸ್ಲಾಮಿನ ನಾಲೆಜ್ ಇರುವುದಿಲ್ಲ ಮುಸ್ಲಿಂ ಮಕ್ಕಳಿಗೆ. ಹೀಗಾಗಿ ಅಂಥವ್ರು ಏನಂತ ಇಂಗ್ಲಿಷ್ ಮೀಡಿಯಂ ಓದ್ತಾ ಆದ್ರೂ ಕೂಡ ಏನಂತಂದ್ರೆ ಇಸ್ಲಾಮಿನ ಸರಿಯಾದಂತ ತಿಳುವಳಿಕೆ ಅವ್ರಿಗೆ ಬರಬೇಕು ಅಂತ ಹೇಳಿ ಕೆಲವು ಪುಸ್ತಕಗಳನ್ನ ಓದಿಸಿ ನಾವು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಕಂಡಕ್ಟ್ ಮಾಡುವಂತ ಒಂದು ಬೋರ್ಡ್ ಏನಂತಂದ್ರೆ ಇಸ್ಲಾಮಿಕ್ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಶನ್ ಅನ್ನುವಂತ ಒಂದು ಇದು ಬೋರ್ಡ್ ಇದೆ ಕರ್ನಾಟಕದಲ್ಲಿ. ಇಲ್ಲಿ ಬೀದರ್ನಲ್ಲಿ ಅಂತ 34 ಸ್ಕೂಲ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ನಾವು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಫಸ್ಟ್, ಸರ್ಟಿಫಿಕೇಟ್ ಸೆಕೆಂಡ್, ಆಮೇಲೆ ಟೀಚರ್ಸ್ಗೂ ಕೂಡ ಏನಂತಂದ್ರೆ ನಾವು ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಫೆಮಿ ಅನ್ನುವಂಥ ಒಂದು ಫೆಡರೇಷನ್ ಆಫ್ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದು ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡಿ ಈ ನಮ್ಮ ಸಮಸ್ಯೆಗಳೇನು, ಶೈಕ್ಷಣಿಕ ಸಮಸ್ಯೆಗಳು, ಅದರ ಬಗ್ಗೆ ಚರ್ಚೆಯನ್ನ ಮಾಡುವಂತಹದ್ದು. ಅದರದ್ದೇನಂತ ಜನ ಮೊಹಮ್ಮದ್ ಆಸಿಫುದ್ದೀನ್ ಸಾಹೇಬರು ಈ ಫೆಮಿ ಅನ್ನುವಂಥ ಒಂದು ಇರ್ತಕ್ಕಂತಂದ್ರೆ ಫೆಡರೇಷನ್ ಅವರು ಕಾರ್ಯದರ್ಶಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಸಿವಿಲ್ ರೈಟ್ಸ್ ಬಗ್ಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಒಂದು APCR ಅನ್ನುವಂಥ ಒಂದು ಇದಿದೆ, ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್. ಈ ಒಂದು ಅಸೋಸಿಯೇಷನ್ ಯಾವುದೇ ನಾಗರಿಕರ ಮೇಲೆ ಅನ್ಯಾಯ ಆದಾಗ ಮತ್ತು ಈ ಸಮಾಜದಲ್ಲಿ ಶಾಂತಿಯನ್ನು ನಡೆಸಲಿಕ್ಕೆ ಅದು ಪ್ರಯತ್ನವನ್ನು ಮಾಡ್ತಾ ಇದೆ. ಹಲವಾರು ನಿರಪರಾಧಿ ಜನರು ಜೈಲಿಗೆ ಹೋದಾಗ ಅವರನ್ನು ಹೊರತರುವಂತ ಕೆಲಸ ಕೂಡ APCR ಇದು ಮಾಡ್ತಾರೆ. ಆಮೇಲೆ ಯೂತ್ಸ್ ನಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅನ್ನುವಂಥ ಒಂದು ಯೂತ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಯುವಕರಿಗೆ ಇದರ ಜೊತೆಯಲ್ಲಿ ಸೇರಿಸಲಾಗ್ತಾ ಇದೆ ಮತ್ತು ಯುವಕರಿಗೂ ಕೂಡ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಏನಂತಂದ್ರೆ ಒಂದು ಸಂಕ್ಷಿಪ್ತವಾದಂತಹ ಜಮಾತ್ ಇಸ್ಲಾಮಿ ಹಿಂದ ಪರಿಚಯವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ನಮ್ಮ ಉರ್ದು ಕೆಲವು ಏನಂತಂದ್ರೆ ಪ್ರೆಸ್ದವರು ಕೂಡ ಇದ್ದಾರೆ, ಅದಕ್ಕೆ ಉರ್ದುದಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ನಾನು ಮೊಹಮ್ಮದ್ ಆಸಿಫುದ್ದೀನ್ ಸಾಹೇಬ್